ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾವು ನಮ್ಮ ಫ್ರೆಂಡ್ ಅನಿಲ್ ಅವರು B.Ed ಸೆಕೆಂಡ್ ಸೆಮ್ ಅಡ್ಮಿಷನ್ ಮಾಡೋಕೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಫಸ್ಟ್ ಸೆಮ್ ಮುಗಿದೈತಿ. ಇವತ್ತು ಅಕ್ಟೋಬರ್ 6ನೇ ತಾರೀಕು. ಫೀಸ್ ಎಲ್ಲರೂ ತುಂಬಿ ಭಾಳ ದಿನ ಆಗಿತ್ತು, ಬಟ್ ನಾವು ತುಂಬಿತ್ತಲ್ಲ ಇಬ್ಬರು. ಇವಾಗ ತುಂಬಕ್ಕೆ ಹೋಗ್ತಿದ್ವಿ. ಅಲ್ಲಿ ನೋಡಿ ಎದುರು ಕಾಣ್ತಿದೆಯಲ್ಲ, ಅದು ಸೆಂಟ್ರ್ ಅಂತ ನಮ್ಮ ಯೂನಿವರ್ಸಿಟಿದು. ಫಸ್ಟ್ ಏನಪ್ಪ ಅಂದರೆ ಇಲ್ಲಿಗೆ ಹೋಗ್ಬೇಕಂತ, ಕಾಲೇಜ್ಲಿಂದ ಸ್ವಲ್ಪ ಅಪೋಸಿಟ್ ಇದೆ, ಒಂದೇ ಕ್ಯಾಂಪಸ್. ಇದ್ರೊಳಗೆ ಹೋಗ್ಬೇಕು. ಇವಾಗ ಫೀಸ್ ಎಷ್ಟಪ್ಪ ಅಂದರೆ 15,000 ರೂಪಾಯಿ ಮೇಲೆ ಒಂದು 20 ರೂಪಾಯಿ ಚಾರ್ಜ್ ಇರುತ್ತೆ. ಅಷ್ಟು ಫೀಸ್ ತುಂಬಕ್ಕೆ ನಾವು. ಬನ್ನಿ ಹೋಗೋಣ. ಯಾವ ಥರ ಇರುತ್ತೆ ನೋಡೋಣ ಬನ್ನಿ. ನಿಮ್ಗೆ ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ಒಂದೊಂದಾಗಿ. ಫಸ್ಟ್ ಒಳಗೆ ಎಂಟ್ರ್ ಆಗೋಣ ಬನ್ನಿ. ಇವಾಗ ಇದು ಕೊಡಬೇಕು, ಕಾಲೇಜಲ್ಲಿ ಕೊಟ್ರೆ. ಇದರಲ್ಲಿ 3 ಶಿಫ್ಟ್ ಇದ್ದಾವೆ. ಅಂತರ ಒಂದು ರೀತಿಯಲ್ಲಿ ಚೆಕ್ ಥರ ಕಾಣ್ತೀವಿ ಇಲ್ಲಿ. 1, 2, 3 ಥರ ಮೂರು ಇದ್ದಾವೆ. ಒಂದು ಇವ್ರ ಹತ್ರ ಕೊಡಬೇಕು ಸೆಂಟ್ರಲ್ಲಿ, ಇನ್ನೊಂದು ಕಾಲೇಜಲ್ಲಿ ಕೊಡಬೇಕು, ಇನ್ನೊಂದು ನಮ್ಮ ಹತ್ರ ಇಟ್ಕೋಬೇಕು. ಅಲ್ಲಿ 3 ಬರ್ತಾವೆ ಸೆಕೆಂಡ್ ಸೆಮ್. ಥರ್ಡ್ ಸೆಮ್ ಎಷ್ಟು ಬರ್ತಾವೆ ನನಗೆ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಇವಾಗ ಸೆಕೆಂಡ್ ಸೆಮ್ ಬಗ್ಗೆ ಮಾತಾಡೋಣ. ಈಗ ಕೊಟ್ಟಿದ್ದೀವಿ, ಅದಕ್ಕೆ ಇವಾಗ ಸೀಲ್ ಹಾಕಿ ಕೊಡ್ತಾರೆ. 3ಕ್ಕೂ ಸೀಲ್ ಹಾಕ್ತಾರೆ. ಈಗ 15,000 ರೂಪಾಯಿ ಕೊಡೋಕೆ ರೆಡಿ ಇದ್ದಾರೆ ನಮ್ಮ ಅನಿಲ್ ಅವರು. ಎಣಿಸ್ತಾರೆ ಇವಾಗ. ನೋಡಿ ರೊಕ್ಕ ಎಷ್ಟಿದೆ ಅವನು ಅನಿಲ್ ಬರೀ ಜಾಸ್ತಿ ಅಮೌಂಟ್ ಇದೆ. ಎಲ್ಲ ಶ್ರೀಮಂತರು ಅನಿಲ್ ಅವರು. ನಮ್ಮ ಫ್ರೆಂಡ್ ಅನಿಲ್ ಅವರು ತುಂಬ ಶ್ರೀಮಂತಿದ್ದಾರೆ. ಅದಕ್ಕಾಗಿ ಫುಲ್ ಕ್ಯಾಶ್ ಕಟ್ಟಿದ್ದಾರೆ. ನಾವು ಸ್ವಲ್ಪ ಕಟ್ಟಬೇಕು, ಬಡವರು. ಯಾಕಂದರೆ ಜಾಸ್ತಿ ಕಟ್ಟೋಕ್ಕಾಗಲ್ಲ. ಬಡವ್ರ ಮಕ್ಕಳು ಬೆಳೆಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವನಿಗೇನು ಸಮಸ್ಯೆ ಇದೆ, ಡೇಟ್ ಜಾಸ್ತಿ ಹಾಕಿದ್ದಾರೆ ಅಂತ ಡೌಟ್ ಬಂದಿದೆ. ಹಂಗಾಗಿ ಮೇಡಮ್ ಹತ್ರ ಪ್ರಶ್ನೆ ಕೇಳ್ತದೆ, ಮೇಡಮ್ ಯಾಕೆ ಇಷ್ಟು ಹಾಕಿದ್ದಾರೆ ಡೇಟ್ ಆಫ್ ಬರ್ತ್ ಜಾಸ್ತಿ ಆಗೈತೆ ಅಂತ. ಅವನಿಗೆ ಸ್ವಲ್ಪ ಭಯ ಆಗ್ತಿದೆ. ಅದೇನಾಗಲ್ತವ ಅಂತೇಳಿ ಹೇಳಾಕತ್ತಾರೆ ಮೇಡಮ್ ಅವರು. ಇನ್ನೊಂದು 20 ರೂಪಾಯಿ ಕೊಟ್ರೆ 15,000 ಮೇಲೆ 20 ರೂಪಾಯಿ ಚಾರ್ಜ್ ಅವ್ರಿಗೆ. ಎಲ್ಲ ಕಡೆ ಬರೀ ಚಾರ್ಜ್ ಏನೂ ಮಾಡೋಕ್ಕಾಗಲ್ಲ. ನೋಡಿ ಮೇಡಮ್ ಇವ್ರು ನೋಟ್ ಯಾವ ಥರ ಅನಿಸ್ತಾರೆ. ಸಿಗ್ನೇಚರ್ ಈಗ ಸೀಲ್ ಹಾಕಿದರು. ಇವಾಗ ಇದನ್ನು ಒಂದು ಅವ್ರ ಹತ್ರ ಇಟ್ಕೊತಾರೆ, ಮಿಕ್ಕಿದ 2 ನಮಗೆ ಕೊಟ್ಟರು. ನೋಡಿ ಇದರಲ್ಲಿ 2 ಅವ ಅಡ್ಮಿಷನ್ ರಿಸಿಪ್ಟು. ಒಂದು ಮೇಲದು ಅವರು ಇಟ್ಕೊತಾರೆ, ಕಾಲೇಜ್ ಕೊಡಬೇಕು. ಕೆಳಗಿಂದ ನಮ್ಮ ಹತ್ರ ಇಡಬೇಕು. ಯಾಕಂದರೆ ಇದಿತ್ತಪ್ಪ ಅಂದ್ರೆ ಅಕಸ್ಮಾತ್ ನೀ ಫೀಸ್ ತುಂಬಿದ್ದು ಎಲ್ಲಪ್ಪ ಅಂತ ತೋರ್ಸೋಕೆ ಸಾಕ್ಷಿ ಬೇಕಲ್ಲ. ಅದಕ್ಕೆ ಹಂಗಾಗಿ ಅದು ಇರಲೇಬೇಕು, ಇರಲಿಕ್ಕೆ ನಡೆಯಲ್ಲ. ಬನ್ನಿ ಹೋಗೋಣ. ಇದು ನಮ್ಮ ಕಾಲೇಜ್ ಕ್ಯಾಂಪಸ್, NVA B.Ed ಕಾಲೇಜ್. ಮತ್ತು ಈ ಕ್ಯಾಂಪಸಲ್ಲಿ ಎಲ್ಲನೂ ಇದೆ. ನಮ್ಮ B.Ed ಇದೆ, ಬಟ್ ಪ್ರೈಮರಿಲಿಂದ ಹಿಡ್ಕೊಂಡು ನಮ್ಮ B.Ed ವರೆಗೆ ಎಲ್ಲ ಇದೆ. ಹೈಸ್ಕೂಲು, ಪ್ರೈಮರಿ, ಡಿಗ್ರಿ, PUC. ಪ್ರತಿಯೊಂದು ಇದರಲ್ಲಿದೆ. ಇದು ನೋಡಿ, ಇದು ಒಳಗಿರೋ ಕ್ಯಾಂಪಸ್ ಗ್ರೌಂಡ್ ನಮ್ಮದು. ಇದು NVA ಕಾಲೇಜ್ ಬೋರ್ಡು. ಎಲ್ಲರೂ ಮನೆಗೆ ಹೋಗ್ತಾರೆ, ಬಟ್ ನಾವು ಮಧ್ಯಾಹ್ನ 2 ಗಂಟೆ ಆಗಿದೆ, ಫೀಸ್ ತುಂಬಬೇಕು. ಅಷ್ಟು ಒಳಗೆ ಎಂಟ್ರ್ ಆಗ್ಬೇಕು. ಇವಾಗ ಕೊಟ್ಟಿದ್ದೀವಿ ನೋಡಿ. ಇವಾಗ ಅನಿಲ್ ಅವ್ರು ಮೇಡಮ್ ಕೊಡ್ತಿದ್ದಾರೆ. ಇವಾಗ ಈ ರಿಸಿಪ್ಟ್ನ ಒಂದು ಅವ್ರು ಇಟ್ಕೊಂತಾರೆ, ಒಂದು ನಮಗೆ ಕೊಡ್ತಾರೆ. ಅವ್ರ ಕೈಲಿ ಇರೋದು ನಮ್ಗೆ ಕೊಡ್ತಾರೆ. ಅವರು ಆ ಕಡೆ ಎಡಗೈಲಿ ಅವ್ರು ಇಟ್ಟಿರ್ತಾರೆ. ಅನಿಲ್ ಅವರು ಇವರು ಯಾರು ಇವನಿಗೆ ತೋರಿಸ್ತಿದ್ದಾರೆ. ಯಾರಪ್ಪ ಅಂದ್ರೆ ನಮ್ಮ ಮಾಂತೇಶ್ವರಾಗಿ ತೋರಿಸ್ತಿದ್ದಾರೆ.